ಒಂದು ಪೂರ್ಣಚಂದ್ರನ ರಾತ್ರಿ. ಆ ರಾತ್ರಿ ಒಂದು ರಹಸ್ಯ ಕಾದಿತ್ತು. ಅಣ್ಣ, ಆ ಮರ ನೋಡಿ, ಏನೋ ವಿಚಿತ್ರವಾಗಿಲ್ವಾ? ಲಕ್ಷ್ಮಿ ಭಯದಿಂದ ಕೇಳಿದಳು. 1990ರ ಹಳ್ಳಿ. ಎಲ್ಲರೂ ಬೆಳದಿಂಗಳ ಊಟದಲ್ಲಿ ಖುಷಿಯಾಗಿ ಕೂತಿದ್ರು. ಆದರೆ ರಾಮು ಮನಸ್ಸು ಬೇರೆ ಕಡೆ ಇತ್ತು. ಅಜ್ಜಿ ಹೇಳಿದ ಮಾತು ಅವನ ಕಿವಿಯಲ್ಲಿ ಕೇಳಿಸುತ್ತಿತ್ತು. ಆ ಮರದ ಕೆಳಗೆ ಒಂದು ರಹಸ್ಯವಿದೆ. ರಾತ್ರಿ ಎಲ್ಲರೂ ಮಲಗಿದ ಮೇಲೆ ರಾಮು ಮತ್ತು ಲಕ್ಷ್ಮಿ ಚುಪ್ ಚುಪಿಯಾಗಿ ಹೊರಟರು. ಚಂದ್ರನ ಬೆಳಕು ದಾರಿಯನ್ನ ತೋರಿಸುತ್ತಿತ್ತು. ಹುಲ್ಲಿನ ಶಬ್ದ, ಗಾಳಿ ಸದ್ದು. ಲಕ್ಷ್ಮಿ ಕೈ ಬಿಗಿಯಾಗಿ ಹಿಡಿದುಕೊಂಡಳು. ನಮಗೆ ಭಯವಾಗುತ್ತಿದೆ ಅಂದಳು. ಆ ದೊಡ್ಡ ಮರದ ಬಳಿ ಹಠಾತ್ ಒಂದು ಕಲ್ಲು ಸರಿಯಿತು. ಅದರ ಕೆಳಗೆ ಒಂದು ಪೆಟ್ಟಿಗೆ. ರಾಮು ಅದನ್ನು ತೆರೆದಾಗ ಒಳಗೆ ಹಳೆಯ ನಾಣ್ಯಗಳು, ಒಂದು ಪತ್ರ. ನಿಜವಾದ ಸಂಪತ್ತು, ಕುಟುಂಬದ ಪ್ರೀತಿ. ಆ ರಾತ್ರಿ ಅವರು ದೊಡ್ಡ ಪಾಠ ಕಲಿತರು.